ತಿಂಗಳ ದುಡ್ಡು ನಮ್ಗೆ ಯಾವ್ದು ಕೋಕೋ, ಅಡಿಕೆ ವರ್ಷಕ್ಕೊಂದ್ ಆರಂಭ, ತೆಂಗು ವರ್ಷದಲ್ಲಿ 4 ತಿಂಗಳು 4 ದಪ್ಪ ಕಾಯಿ ಕೆಡ್ತೀವಿ. ಎಲ್ಲ ಒಟ್ಟು ನಮ್ಗೆ 10 ರಿಂದ 12 ಲಕ್ಷ ದುಡ್ಡು ಆಯ್ತದೆ. ಏನಿಲ್ಲ ಮಾಮೂಲಿ ರೋಗನೇ ಬರಲ್ಲ. ಕೆಮಿಕಲೇ ಹೊಡಿಕಿಲ್ವಲ್ಲ, ಕೆಮಿಕಲ್ ಹಾಕಿಲ್ವಲ್ಲ, ರೋಗ ಅಂತ ಬಂತು ಸ್ವಾಮಿ. ರೋಗನೇ ಇಲ್ಲ. ನಾವೇನಿದ್ರು ನಾವು ಏನ್ ಮಾಡ್ತೀವಿ, ಕೆಮಿಕಲ್ ಸೀಮೆ ಗೊಬ್ಬರ ಹಾಕಿದ್ರೆ ರೋಗ ಬರ್ತದೆ. ನಾವ್ ಅದ ಸೋಕ್ಷ ಇಲ್ವಲ್ಲ, 20-25 ವರ್ಷದಿಂದ ರೋಗ ಏನ್ ಬಂತು? ಏನು ತೊಂದ್ರೆ ಈಗ ನೀವೆಲ್ಲ ನೋಡ್ತಾ ಇದ್ರಿ 3 ಎಕರೆ ಪ್ಲಾಟ್. ನೋಡಿ, ಇದು ಹೂವು, ಇದು ಈಟು, ಇದು ಕಾಯಿ, ಅದು ಹಣ್ಣು. ಒಂದೇ ಗಿಡದಲ್ಲಿ ಇಷ್ಟು ವೆರೈಟಿ ಇದಾವೆ. ಇಷ್ಟು ವೆರೈಟಿ ಇದೆ ನೋಡಿ, 3 ವೆರೈಟಿ ಇದೆ. ಹಿಂಗೆ 360 ಕಂಟಿನ್ಯೂ ಬರ್ತಾನೆ ಬರ್ತಾ ಇರದೆ, ವಾರ ಕುಯ್ತಾ ಇರ್ಬೇಕು. ರೈತ ಬಾಂಧವರಿಗೆ ನಮಸ್ಕಾರ. ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬು. ಇವತ್ ನಾವು ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನಲ್ಲಿ ಇದ್ದೀವಿ. ಇಲ್ಲಿ ಒಬ್ಬ ವಿಶೇಷವಾದಂತ ರೈತರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. 3 ಎಕರೆ ಅಡಿಕೆ ತೋಟದಲ್ಲಿ ಹಲವಾರು ಉಪ ಬೆಳೆಗಳನ್ನ ಬೆಳೆದಿದ್ದಾರೆ. 28 ಬೆಳೆಗಳನ್ನ ಬೆಳೆದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಇಂತ ವಿಶೇಷವಾದಂತ ರೈತರು, ಅದರಲ್ಲೂ ಕೂಡ ಸಂಪೂರ್ಣ ಸಾವಯವದಲ್ಲಿ ಕೃಷಿನ ಮಾಡ್ತಾ ಇದ್ದಾರೆ. ಇವರ ಕೃಷಿನ ನೋಡಿ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿವೆ. ಇಂತ ವಿಶೇಷವಾದಂತ ರೈತರನ್ನ ಇವತ್ತು ನಾನು ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸ್ವಾಮಿ. ತಮ್ಮ ಹೆಸರು ಪರಿಚಯ ಹೇಳ್ರಿ ಸರ್. ನಾನು ಗುಡುಗನಹಳ್ಳಿ ಚಂದ್ರೇಗೌಡ, KR ಪೇಟೆ ತಾಲೂಕು ಕ್ಯಾಬಾಳ್ ಹೋಬಳಿ, ಮಂಡ್ಯ ಜಿಲ್ಲೆ. ಎಷ್ಟು ಎಕರೆ ಹೊಲ ಆದ್ರಿ ನಿಮ್ದು? ಸರ್ ಇದು 3 ಎಕರೆ ಇದೆ ಸರ್. ಇಲ್ಲಿ ನಾನು 8 ಎಕರೆ ತೋಟ ಮಾಡಿದೀನಿ ಇದೇ ರೀತಿಯ. ಇಲ್ಲಿ ಇರೋದು 3 ಎಕರೆ. 3 ಎಕರೆ ಪ್ಲಾಟ್ ಅಂತವು, ಇನ್ನೊಂದ್ 3 ಎಕರೆ ಅಂತವು, 2 ಎಕರೆ ಅಂತವು, ಎಲ್ಲ ತೋಟ ಹಿಂಗೆ ಸಮಗ್ರಿ ಬೆಳೆ ಬೆಳೆದಿದ್ದೀನಿ. ಬೆಳೆದಿ ನಾವು 2014ರಲ್ಲಿ ಅಡಿಕೆ ಗಿಡ ಕೋಕೋ ಎಲ್ಲ ಮಾಡಿ ಈ ಮಟ್ಟಿಗೆ ಬೆಳ್ಕೊಂಡಿದೀವಿ. 10 ರೂಪಾಯಿಂದು ಸೀಮೆ ಗೊಬ್ಬರ ಆಗ್ಲಿ, ಯಾವ ಕೆಮಿಕಲ್ ಆಗ್ಲಿ ನಾವ್ ಯಾವ್ದು ಯೂಸ್ ಮಾಡಲ್ಲ. ಒಟ್ಟ ಸಂಪೂರ್ಣ ಸಾವಯವದಲ್ಲೇ ಮಾಡಿದೀವಿ. ಇದ್ರಲ್ಲಿ ನಮ್ಗೆ ಏನು ಆದಾಯ ಅಂದ್ರೆ, ಸೀಮೆ ಗೊಬ್ಬರ ಹಾಕ್ಬಾರ್ದು, ನಾನು ಮಾದರಿ ಹಾಕ್ಬೇಕು, ಆಗದಿ ಜನಕ್ಕೆ ತಿಳುವಳಿಕೆ ಹೇಳ್ಬೇಕು ಅಂದ್ಬಿಟ್ಟು ನಾನು ಈ ತರ ಮಾಡಿದ್ದೀನಿ. 28 ವೆರೈಟಿ ಅಂದ್ರೆ ಎಲ್ಲ ಸ್ವಲ್ಪ ಬೆಳೆದಿ ಜಾಸ್ತಿ ಬರ್ತಾ ಇರೋದು ಅಡಿಕೆ, ಬಿಟ್ರೆ ಕೋಕೋ, 2ನೇದು 3ನೇದು ತೆಂಗು, ಇನ್ 4ನೇದು ಕಾಫಿ, ಮೆಣಸು, ಇನ್ನು ಜೈಕಾಯಿ, ಏಲಕ್ಕಿ ಎಲ್ಲ ಅಲ್ಪ ಸ್ವಲ್ಪ ವಿಳ್ಯದೆಲೆ ಎಲ್ಲಾ ಮಾಡಿದ್ವಿ. ಕನಕಾಂಬ್ರ, ಪ್ರತಿಯೊಂದು ಒಂದು 28 ವೆರೈಟಿ ಮಾಡಿ ಒಂದು ಏನೋ ಜನಕ್ಕೆ 4 ಜನ ಗುರ್ಸಬೇಕು ಅಂದ್ಬಿಟ್ಟು ನಾವು ಈ ತರ ಮಾಡಿದೀವಿ. ಅದ್ರ ಜೊತೆಗೆ ಆದಾಯನು ಬರುತ್ತಲ್ಲ ಸರ್? ಆದಾಯ ಸರ್ ನಮ್ಗೆ ನೋಡಿ, ಇದು 3 ಎಕರೆಗೆ 10 ರಿಂದ 12 ಲಕ್ಷ ದುಡ್ಡು ಸಿಗ್ತಾ ಇದೆ ನಮ್ಗೆ. 12 ಲಕ್ಷ ಅಂದ್ರೆ ತಿಂಗಳ ದುಡ್ಡು ನಮ್ಗೆ ಯಾವ್ದು ಕೋಕೋ, ಅಡಿಕೆ ವರ್ಷಕ್ಕೊಂದ್ ಆರಂಭ, ತೆಂಗು ವರ್ಷದಲ್ಲಿ 4 ತಿಂಗಳು 4 ದಪ್ಪ ಕಾಯಿ ಕೆಡ್ತೀವಿ. ಎಲ್ಲ ಒಟ್ಟು ನಮ್ಗೆ 10 ರಿಂದ 12 ಲಕ್ಷ ದುಡ್ಡು ಆಯ್ತದೆ. ಜೊತೆಗೆ ಜೇನು ಕೃಷಿನೂ ಮಾಡಿದೀವಿ. ಅದ್ರಲ್ಲಿ ನಮ್ಗೆ ಅದೇ ಅಂತ ಕಾಣ್ತಾ ಇಲ್ಲ. ಅದಿದ್ರೆ ಒಳ್ಳೇದು, ತೋಟಕ್ಕೆ ಬೆಳೆ ಜಾಸ್ತಿ ಉತ್ಪತ್ತಿ ಆಯ್ತದೆ ಅಂದ್ಬಿಟ್ಟು, ಜೇನು ಆದಾಯಕ್ಕಿಂತಲೂ ಅದು ಉತ್ಪತ್ತಿ ಜಾಸ್ತಿ ಅಂದ್ಬಿಟ್ಟು ನಾನು ಅದ್ ಮಾಡಿದೀನಿ. ಮಾಡಿದೀನಿ, ಒಂದ್ 5 ಪೆಟ್ಟಿಗೆ ಇಟ್ಟಿದೀನಿ. ಎಲ್ಲಾನು ಮಾಡಿ ಈ ತರ ಮಾಡ್ಬೇಕು ಅಂದ್ಬಿಟ್ಟು ಮಾಡಿದೀನಿ. ಎಲ್ಲ ಸಾವಯವ. ಸರ್, ಒಂದೊಂದಾಗೆ ಏನೇನ್ ಮಾಡಿದ್ರಿ ಒಂದೊಂದಾಗೆ ವಿವರವಾಗಿ ಹೇಳ್ತಾ ಹೋಗಿ ಸರ್. ಸರ್, ಈಗ ಈ ತೆಂಗಿನ ಅಡಿಕೆ ಗಿಡಗಳು ಎಷ್ಟು ವರ್ಷದ ಇದಾವ ಸರ್? 2014ರಲ್ಲಿ ಇಟ್ಟಿದ್ದು. 2014ರಲ್ಲಿ ಅಡಿಕೆ ಕೋಕೋ 2 ಒಂದೇ ಸಲ ಮಾಡ್ದು. ಕೋಕೋನು ಅಡಿಕೆ ಜೊತೆಗೆ ನೆಟ್ಟಿದೆ. ಏನೇನ್ ಅಂತರದಲ್ಲಿ ಇಟ್ಟಿರಿ? 8 ಅಡಿಕೆ, 4 ಮಧ್ಯೆ ಒಂದು ಕೋಕೋ. 4 ಅಡಿಕೆ ಮಧ್ಯೆ ಒಂದು ಕೋಕೋ. ಮಾಡಿದೀವಿ. ಆಮೇಲೆ ಕೋಕೋ 360 ಆದಾಯ. ಹೂವು ನೋಡಿ, ಅಲ್ಲೇ ಗಿಡದಲ್ಲೇ ನೋಡಿ, ಗಿಡಕ್ಕೆ ಹಾಕಿ ಗಿಡದಲ್ಲಿ ನೋಡಿ, ಹೂ ಇದೆ, ಕಾಯಿ ಇದೆ, ಈ ಹಣ್ಣಿದೆ, ಕಂಟಿನ್ಯೂ ಬರ್ತಾನೆ ಇರುತ್ತೆ ಸರ್. ಸರ್, ಎಷ್ಟು ವರ್ಷ ನಾಟಿ ಮಾಡಿದ ಎಷ್ಟು ವರ್ಷಕ್ಕೆ ಸ್ಟಾರ್ಟ್ ಆಗ್ತದ್ರಿ? ನೋಡಿ, ಇದು ಹೂವು, ಇದು ಈಟು, ಇದು ಕಾಯಿ, ಅದು ಹಣ್ಣು. ಒಂದೇ ಗಿಡದಲ್ಲಿ ಇಷ್ಟು ವೆರೈಟಿ ಇದಾವೆ. ಇಷ್ಟು ವೆರೈಟಿ ಇದೆ ನೋಡಿ, 3 ವೆರೈಟಿ ಇದೆ. ಕಾಯಿ, ಚೊಟ್ಟು, ಹೂವು, ಕಾಯಿ, ಹಣ್ಣು, 4 ವೆರೈಟಿ ಇದೆ. ಹಿಂಗೆ 360 ಕಂಟಿನ್ಯೂ ಬರ್ತಾನೆ ಬರ್ತಾ ಇರದೆ, ವಾರ ಕುಯ್ತಾ ಇರ್ಬೇಕು. ಒಂದ್ ವಾರ ಬಿಟ್ರೆ ಹಳಿ ತಿಂದಾಕ್ಬಿಡ್ತವೆ. ಹೌದು, ಅದೊಂದು ಸಮಸ್ಯೆ. ಅದು ಏನಾರು ವಾರ ಕೂದ್ಬಿಟ್ರೆ ನಮ್ ಕೈ ಸೇರ್ತದೆ. ವಾರ ಬಿಟ್ಕೊಂಡು ಕುಯ್ಯಕ್ ಹೋದಾಗ ಎಲ್ಲ ಕೋಕೋ ಇದು ಹಳಿ ತಿಂದಾಕ್ಬಿಡ್ತೀವಿ. ಈ ಕೋಕೋ ಅಲ್ಲಿಂದ ಯಾವ ತರ ಆದಾಯ ಇದೆ ಸರ್? ಸರ್, ಇದು 900 ರೂಪಾಯಿ ಒಂದು ಕೆಜಿ. ಈಗ ಈ ವರ್ಷನೇ 9,000 ರೂಪಾಯಿ ಒಂದು ಕ್ವಿಂಟಾಲು. ಈಗ 500 ರೂಪಾಯಿ ಕಂಟಿನ್ಯೂ ಮಾಡವ್ರೆ.
ಈಗ ಇದರಲ್ಲಿ ಈ ರೀತಿ ಹಣ್ಣು ಬಂದ್ಮೇಲೆ ಮುಂದೆ ಏನೇನ್ ಪ್ರೊಸೆಸಿಂಗ್ ಮಾಡ್ತೀರಿ ಸರ್? ಸರ್ ಇದನ್ನ ಹೊಡಿತೀವಿ, ಹೊಡೆದ್ಬಿಟ್ಟು ಹೊಡೆದಾಗ ವೈಟ್ ಇರ್ತದೆ, ಅದನ್ನ ಗೋಣಿ ಚೀಲಕ್ಕೆ ಒಂದು ರಸ ಹೋಗ್ಬೇಕಾದ್ರೆ ಗೋಣಿ ಚೀಲ ಬೇಕು, ಗೋಣಿ ಚೀಲದಲ್ಲಿ ಹಾಕಿ ಮಾಡಕ್ಬಿಟ್ರೆ ರಸ ಎಲ್ಲ ಹೋಗ್ಬಿಟ್ಟು ಅದು ಕಲರ್ ಬರ್ತದೆ. ಅಂದ್ರೆ ಚೆನ್ನಾಗಿ ಡ್ರೈ ಆಗಿ ಒಣಗಿಸಿ ಮುಟ್ಟೆ ಕಟ್ಕೊಂಡ್ ಮಡಿಕೊಳ್ಳೋದು. ಕ್ಯಾಡ್ಬರೇ ಬಂದು ನಮ್ನ ಅವರೇ ಬಂದು ಇಲ್ಲಿ ತೂಕ ಹಾಕೊಂಡು ತಗೊಳ್ತಾರೆ. ಈಗ ಮೊನ್ನೆ ಹಾಕಳಿಸ್ದೆ 6ನೇ ತಾರೀಕು, ಈಗ ಇನ್ನೂ ದುಡ್ಡು ಬಂದಿಲ್ಲ, ಸೋಮವಾರ ಹಾಕಳಿಸ್ತೀನಿ ಅಂದವ್ರೆ, ಕಳಿಸ್ತಾರೆ. ಏನು 10 ರೂಪಾಯಿ ನಮ್ದು 10 ರೂಪಾಯಿ ಖರ್ಚು ಬರಕಿಲ್ಲ. ಈಗ ಒಂದು 90 kg ಹಾಕಿ ಕಳಿಸುತ್ತೆ, ಅದ್ರಲ್ಲಿ 500 ರೂಪಾಯಿ ರೈಟ್ ನಂಗೆ 45,000 ರೂಪಾಯಿ ದುಡ್ಡು ನಮ್ಮ ಅಕೌಂಟ್ಗೆ ಹಾಕ್ಬಿಡ್ತಾರೆ. ನಾವೇನ್ ಎಲ್ಗೂ ಹೋಗ್ಬೇಕಾಗಿಲ್ಲ. ಅಡಿಕೆಯಲ್ಲಿ ಅದೇ ಮೆಣಸು ಹಬ್ಬಿಸ್ಬೋದು. ಹಬ್ಬಿಸ್ತೀವಿ ಅಂದ್ರೆ ವರ್ಷ ಕಟ್ಟಾಕ್ಬೇಕು, ಒಂದು ತಿಂಗಳಿಗೊಂದ್ಸರಿಯ. ಅದು ಆಗಕ್ಕಿಲ್ಲ ಅಂದ್ರೆ ಎಲೆಂಬ ಹಬ್ಬಿಸ್ಬೋದು. ನೋಡಿ ಎಲೆಂಬಿದೆ, ನೋಡಿ ಅಲ್ಲಿ ಎಲೆಂಬಿದೆ, ಎಲೆಂಬು ಹಬ್ಬಿಸ್ಬೋದು. ಎಲೆ ಕುಯ್ಬೇಕು, ಎಲ್ಲ ಸಮಸ್ಯೆಗಳು ಅವೆಲ್ಲ ಬೇಡ ಅಂದ್ಬಿಟ್ಟು ನಾವು ಸುತ್ತ ಬಾರ್ಡ್ರಿಗೆ ಮಾತ್ರ ಮೆಣಸು ಹಾಕೊಂಡಿ ನಾವು ಮಾಡಿದೀವಿ. ಇನ್ನ ಮೆಣಸು ಹಾಕೊಂಡಿ ಮೆಣಸನ್ನ ಕುಯ್ಬೇಕಾದ್ರೆ ದೊಡ್ಡ ಹಿಂಸೆ, ಆಳಂದು ಬಾಳ ಪ್ರಾಬ್ಲಮ್, ಕುಯ್ಬೇಕಾದ್ರೆ ದೊಡ್ಡ ಹಿಂಸೆ. ಅದ್ರ ಕಡೆಯಿಂದ ನಾವು ಕೋಕೋನೇ ಜಾಸ್ತಿ ಮಾಡಿದೀವಿ. ಕೋಕೋ ನಮ್ಗೆ ಕೋಕೋ ಬಿಟ್ರೆ ಅಡಿಕೆ ಬಿಟ್ರೆ ತಂಗು, ಇವು ಮಾಡ್ಕೊಂಡಿ ವಿಳ್ಯದನ್ನು ಜಾಸ್ತಿ ಮಾಡ್ಕೊಂಡಿಲ್ಲ. ಎಲ್ಲ ಒಂದ್ 20 ಮುಂಡಿಗೆ ಇದೆ ಮಾಡ್ಕೊಂಡು ಇಷ್ಟ ಕಾಲ ಕಳ್ಕೊಂಡು ಹೋಗ್ತಾ ಇದೀವಿ. ಇದ್ರಲ್ಲಿ ನಮ್ಗೆ ಈಗ ಇಷ್ಟೆಲ್ಲಾ ತೋಟ ಇಷ್ಟು ಚೆನ್ನಾಗಿ ನಿರ್ಮಾಣ ಆಗೈತಿ, ಇದಕ್ಕೆಲ್ಲ ಗೊಬ್ಬರಗಳ ವ್ಯವಸ್ಥೆ ಯಾವ ತರ ಮಾಡಿದ್ರು ಸರ್? ನೆಟ್ಟ 4 ವರ್ಷ ಮಾತ್ರ ಮನೆ ಗೊಬ್ಬರ ಕೊಟ್ಟು ಕೆಮಿಕಲ್ ನಾವು ಹಾಕ್ತವ್ರೆ ಎಲ್ಲ. 4 ವರ್ಷ ಆದ್ಮೇಲೆ ಮತ್ತೇನು ಕೊಟ್ಟಿಲ್ಲ? ಏನು ಕೊಡ್ಲಿಲ್ಲ, ಇದೇ ಗೊಬ್ಬರ ಜಾಸ್ತಿ ಆಯ್ತು. ಕೋಕೋದೇ ಗೊಬ್ಬರ ಜಾಸ್ತಿ ಆಗಿದೆ. ಗೊಬ್ಬರದ್ದು ಇದು ನಾವು ಅಡಿಕೆ ಕಾಯಿ ಎಡದ್ರು ಕಾಯಿ ಸಿಪ್ಪಿನ ಸುಧಾ ನಾವು ಹೊರಗೆ ಮಾರಲ್ಲ, ಆದ್ರೂ ಸಹ ಇಲ್ಲೇ ಹಾಕ್ಬಿಡದೆ. ಇದೆಲ್ಲ ವರ್ಷಕ್ಕೆ ವರ್ಷಕ್ಕೊಂದ್ಸಲ ಕಪಾತ್ ಮಾಡ್ತೀವಿ, ಕಪಾತ್ ಮಾಡೋದೆಲ್ಲ ಇಲ್ಲೇ ಹಾಕ್ಬಿಡ್ತೀವಿ. ಇದಕ್ಕಿಂತ ಗೊಬ್ಬರ ಏನ್ ಬೇಕು? ನಿಮ್ ತೋಟನೇ ಒಂಥರ ತಿಪ್ಪೆ ತರ ಆಗೈತೆ. ತಿಪ್ಪೆ ತರ ಇದೆ. ಆಮೇಲೆ ಇದೇ ಹೆಚ್ಚಾಗ್ತದೆ ಗೊಬ್ಬರ. ಆಮೇಲೆ 2001ರಿಂದ ನಾವು ಕೆಮಿಕಲ್ ಹಾಕ್ತಾರಲ್ವಲ್ಲ, ಹಂಗಾಗಿ ರೈತನ ಗೆಳೆಯ ಯಾರು? ಎರೆಹುಳ. ಸುಮಾರು ಇಲ್ಲ ಅಂದ್ರೆ ಒಂದು ಹುಳ 70 ಗಾತ್ರ ಇದೆ. ಅದು ಯಾವಾಗ ಮೇಕ್ ಬರ್ತದೆ ಅಂದ್ರೆ ಜಾಸ್ತಿ ಮಳೆ ಊದಿ ಶೀತ ಬಂದಿರ್ತದೆ ನೋಡಿ, ಅವಾಗ ಮೇಲ್ಗಡೆ ಇರ್ತವೆ. ಅದು ಆಗ ನೋಡೋದ್ ಬಿಟ್ರೆ ಈಗ ನಾವು ನಮಗ್ ಕಾಣಲ್ಲ. ಅದು ಬಹಳ ನಮ್ಗೆ ಉತ್ಪತ್ತಿ ಕೊಡ್ತಾ ಇದೆ ಎರೆಹುಳ. ಅಂದ್ರೆ 4 ವರ್ಷ ಆದ್ಮೇಲೆ ಯಾವ್ದೇ ಗೊಬ್ಬರದೇ ಹಾಕಿಲ್ಲ ನೀವು? ಹಾಕದೇ ಇಲ್ಲ, ನಿಲ್ಸೇ ಬಿಟ್ಟು ನಾವೆಲ್ಲನೇ ಹಾಕ್ತಾ ಇತ್ತು. ಮರಕ್ಕೆ ಒಂಥರ ಬಂದ್ಬಿಡ್ತು, ಎಂತದು ಹಿಡ್ಗಲ್ಮುಡಿ ರೋಗ ಅಂತ ಅಂದ್ಬಿಟ್ರು. ಹಿಡ್ಗಲ್ಮುಡಿ ರೋಗ ಅಂದಾಗ ಎಲ್ಲ ನಿಲ್ಸ್ಬಿಟ್ಟು ಮರಕ್ಕೆ ನಾವು ಏನ್ ಮಾಡ್ದು, ಯಾಕೆ ಹಿಂಗೆ ವರ್ಷಕ್ಕೊಂದ್ 10 ಮರ ಹೋಯ್ತಾವಲ್ಲ ಅನ್ನೋದಕ್ಕೆ ಯಾರೋ ಕರ್ಕೊಂಡ್ ಕೇಳೋದಕ್ಕೆ ತೋಟಗಾರಿಕೆ ಹೇಳಿಲ್ಲ. ನಮ್ಮ ನಂಟ್ರಿದಾರ ಇಲ್ಲಿ ರಾಮನಾಪುರ ತಾವು, ಅವ್ರ ಕರ್ಸಿ ಹೇಳೋದಕ್ಕೆ ಇದು ಹಿಡ್ಗಲ್ಮುಡಿ ರೋಗ ಬೀಳ್ತಾ ಇದೆ, ಮರಕ್ಕೆ ಹೆಜ್ಜೆ ಹೊಡೀರಿ ಅಂತ ಹೇಳಿದ್ರು. ಹೆಜ್ಜೆ ಹೊಡೆದು ಯಾವ ತರ ಹೆಜ್ಜೆ ಆದ್ರೆ ಇಲ್ಲೇ ತೋರ್ತೀನಿ, ಇಲ್ಲೇ ಪಕ್ಕದಲ್ಲಿ ಇದೆ. 3 ಇಂಚು ಹೊಡೆಸ್ತು, ಹೊಡೆದ್ಮೇಲೆ ಅದು ರೋಗ ನಿಂತೋಯ್ತು. ಇಲ್ಲೇ ತೋರ್ತೀನಿ, ಬನ್ನಿ ನೋಡಿ. ಇದು 3 ಇಂಚು ಹೋಲ್ ಮಾಡೋದು. ಹೋಲ್ ಮಾಡ್ಬಿಟ್ಟಾಗ ಅದ್ ರಸ ಎಳಿತದಲ್ಲ, ರಸ ಇಳಿದ್ಬಿಟ್ಟಾಗ ಮರಕ್ಕೆ ಫಲವತ್ತತೆ ಕಡಿಮೆ ಆಯ್ತದೆ, ಮರ ಸರಿ ಆಗ್ತದೆ. ಈ ತರ ಹೋಲ್ ಹೊಡ್ಸಿದ್ದು ಸುಮಾರು ಮರ್ಕೊಡ್ತಿದ್ವಿ ತೋಟದೊಳಗೆಲ್ಲ. ಸುಮಾರು ಮರ್ಕೊಡ್ದಿ, ಆಮೇಲೆ ರೋಗ ಕಂಟ್ರೋಲ್ ಆಗೋಯ್ತು. ಅದ್ರ ಕಡೆಯಿಂದ ನಮ್ಗೆ ಯಾವ್ದು ಇಲ್ಲ. ವಾಟಿಗೆ ಗೊಬ್ಬರ ಜಾಸ್ತಿ ಆದಸಿಂದ ರೋಗ ಬರ್ತದೆ ಅಂತ ಹೇಳಿದ್ರು. ಅವಾಗ ನಿಲ್ಸ್ಬಿಟ್ಟು ಬರೀ ನೀರ್ ಕೊಡ್ತೀವಿ. ನಮ್ಗೆ ಖರ್ಚು 10 ರೂಪಾಯಿ ಖರ್ಚಿಲ್ಲ ಇಲ್ಲಿ, ನೈಸರ್ಗಿಕವಾಗಿ ಬೆಳೀತದೆ. ನೈಸರ್ಗಿಕ. ಅಡಿಕೆಯಲ್ಲಿ ಯಾವ ತರ ಆದಾಯ ಪಡಿತಾ ಇದೆ ಸರ್? ನಾವು ಕೊಟ್ಬಿಡ್ತೀವಿ, ಅವರೇ ಕೆಡಿಕೊಂತಾರೆ, ಅವರೇ ಹಾಯ್ಕೊಂತಾರೆ. ದೊಡ್ಡದೊಳಗೆಲ್ಲ ನಾವು ತೂಕ ನೋಡ್ಕೊತೀವಿ. 60 ರೂಪಾಯಿ ಕೊಡ್ತಾ ಇದ್ವಿ. 1 kgಗೆ 60, ಕ್ವಿಂಟಾಲು 6,000, ಟನ್ ಆದ್ರೆ 60,000. ಅವರೇ ಕುಯ್ಕೊಂಡು ಹೋಗ್ತಾರೆ. 120 ಕ್ವಿಂಟಾಲ್ ಆಗಿತ್ತು, 12 ಟನ್ ಆಗಿತ್ತು. ಅಂದ್ರೆ ನೀವೇ ಪ್ರೊಸೆಸಿಂಗ್ ಮಾಡಿ ಕೊಟ್ರೆ ಇನ್ನೂ ಜಾಸ್ತಿ ದುಡ್ಡು ಆಯ್ತದೆ ಸರ್. ಎಲ್ಲ ನಮಗೂ ಇರೋನೊಬ್ಬಾಗ, ಆಮೇಲೆ ಎಲ್ಲ ಐಟಮ್ ತೋಟ ಲಿಗ ನೋಡ್ಬೇಕು. ಇದು ಸಣ್ಣ ಕೆಲ್ಸ, ಲೇಬರ್ ಹಿಂಸೆ ಮಾಡಕ್ ಕಡೆಯಿಂದ ನಾವೇ ಮಾಡದ ಅಂತ ಇದ್ದೀವಿ. ಈಗ ಅಲ್ಲೊಂದ್ 3 ಎಕರೆ ಶುರು ಆಯ್ತು, ಈಗ ಅದು ಶುರು ಆದ್ರೆ ಮಿಷಿನ್ ತಗೊಂಬಂದು ನಾವೇ ಒಂದ್ ಇಟ್ಕೊಂಡ್ ನಾವೇ ಮಾಡಿದ್ರೆ ಒಳ್ಳೆ ದುಡ್ಡು ಆಯ್ತಲ್ಲ ಅಂದ್ಬಿಟ್ಟು ನಾವು ಮಾಡದ ಅಂತಿದ್ದೀವಿ. ಈಗ ತಕ್ಷಣಕ್ಕೆ ಮಾಡಿಲ್ಲ, ಕೊಟ್ಬಿಡ್ತಾ ಇದೀವಿ. 4 ವರ್ಷ ಆಯ್ತು ಶುರುವಾಗಿ ಅಡಿಕೆ, 5 ವರ್ಷ ಆಯ್ತು ಶುರುವಾಗಿ, ಆಗ್ಲಿಂದ ಕೊಟ್ಬಿಡ್ತಾವಿ ನಾವು ಹೊರಗಡೆಗೆ. ಯಜಮಾನ್ರೆ, ಏಲಕ್ಕಿ ಗಿಡ ಎಷ್ಟಿದಾವ್ ಟೋಟಲ್ ಆಗಿ? ಸರ್ ಒಂದ್ 200 ಗಿಡ ಇದೆ. ಯಾವ ವೆರೈಟಿ ಅಂತಾರೆ? ಅದು ಯಾವ್ದೋ ಹೇಳಿದ್ರು ಸರ್. ನಾವು ಕೊಡ್ಲಿಪೇಟೆ ತಗೊಂಡ್ಬಂದು, ಕೊಡ್ಲಿಪೇಟೆ ತಂದಿ ಕಿತ್ಲಿ, ಏಲಕ್ಕಿ, ಜೈಕಾಯಿ,
ಜಾಯ್ಕಾಯಿನೂ ಹಾಕಿದಾರೆ. ಜೈಕಾಯಿನೂ ಹಾಕಿದೀವಿ. ಅವೆಷ್ಟು ಗಿಡ ಇದಾವೆ ಸರ್ ಅವೊಂದು 100 ಗಿಡ ಇದೆ. ಏಲಕ್ಕಿ ಒಂದ್ 200 ಗಿಡ ಇದೆ. ಎಷ್ಟು ವರ್ಷಕ್ಕೆ ಬರುತ್ತೆ ಏಲಕ್ಕಿ? ಸರ್ ಏಲಕ್ಕಿ ಅದು ನೆಟ್ಟ 3 ವರ್ಷ ಬೇಕು ಸರ್. ಈಗ ಎಷ್ಟು 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 ವರ್ಷದ ಸರ್ 2 ಗಿಡ ಮಾತ್ರ 3 ವರ್ಷಕ್ಕೆ. 2 ಗಿಡಕ್ಕೆ ಒಂದು 3/4 kg ಬೈತು. ಈಗ ಅದಕ್ಕೆ ನೋಡ್ಬಿಟ್ಟು ಹೋದ್ಸಲ ಕೊಡ್ಲಿಪೇಟೆಯಲ್ಲಿ ಒಂದು 200-150 ಗಿಡ ತಂದು ಇಟ್ಟಿದ್ದೀನಿ ಅಲ್ಲೆಲ್ಲ. ನಳಿನಿಗೌಡು ಅಂತ ಹೇಳಿದ್ರು, ನನಗೂ ಸರಿಯಾಗಿ ಗೊತ್ತಿಲ್ಲ ಯಾವ್ದಕ್ ಕೊಟ್ರು. ನಳಿನಿಗೌಡಿ ಅಂತ ಹೇಳಿದ್ದು. ಎಲ್ಲ ತಂದು ನೆಟ್ಟು ಎಲ್ಲ ಹಿಂಗೆ ನೋಡಿ ಈ ತರ ಎಲ್ಲ ಬೆಳ್ಕೊಂಡಿದೆ. ನೆಳ್ಳಲ್ಲಾಗೋ ಪದಾರ್ಥ ಎಲ್ಲ ಇದೆ. 28 ವೆರೈಟಿ. ಎಲ್ಲ ನೋಡಿ ಸಪೋಟ ಇದೆ. ಅದು ಸಪೋಟಕ್ಕೆ ಬಿಸಿಲು ಬೇಕು. ನಳ್ಗೊಲ್ದು ಏನೋ ಮನೆಗೆ ಒಂದ್ 10 ಕಾಯಿ 20 ಕಾಯಿ ಕೊಡ್ತದೆ. ಕಾಫಿ ಗಿಡಗಳು ಎಷ್ಟಿದಾವೆ? ಕಾಫಿ ಗಿಡ ಒಂದ್ 200-250 ಗಿಡ ಇದೆ. 250 ಗಿಡ ಇದೆ. ಒಳ್ಳೆ ಫಸಲ್ ಬರ್ತಾ ಇದೆ ಸರ್. ಅದುವೆ ಒಳ್ಳೆ ನಲ್ಲಲ್ಲಾಗೋ ಪದಾರ್ಥ ನೋಡಿ. ಅದ್ರ ಕಡೆಯಿಂದ ಒಳ್ಳೆ ಫಸಲ್ ಬರ್ತಾ ಇದೆ. ಕಾಫಿನೂ ಆಗ್ತಾ ಇದೆ. ಕಾಫಿ ಎಲ್ಲ ಆಯ್ತಾ ಸರ್. ನಮ್ಗೆಲ್ಲ ತಿನ್ನಕ್ಕೆಲ್ಲ ಆಗ್ತಾ ಇದೆ. ನಮ್ಗೆ ಹೆಚ್ಚಾದ ನಾವು ಬೆಳೆ ಮಾರ್ಬಿಡ್ತೀವಿ. ಬೆಳೆನೆ ಮಾರ್ಬಿಡ್ತೀವಿ, ತಗೊಂತಾರೆ. ಇದನ್ನ ಎಷ್ಟು ವರ್ಷಕ್ಕೆ ಬರುತ್ತೆ ಸರ್ ಈಲ್ಡ್? ಸರ್ ಇದು 2 ವರ್ಷಕ್ಕೆ ಶುರು ಆಯ್ತದೆ. ಅದು 2 ವರ್ಷ ಶುರು ಆಯ್ತದೆ. ಕಾಫಿ ಕೋಕೋ. ಕಾಫಿ ವರ್ಷಕ್ಕೊಂದು ಆರಂಭ. ಈ ಕೋಕೋದಲ್ಲ ಸರ್ 360 ದಿನದ ಆರಂಭ. 360 ದಿನ 360 ದಿನ ಆರಂಭ ಬೇಕು ನಮ್ಗೆ. ದುಡ್ಡು ಬೇಕಾ ಅಥವಾ ಇದು ವರ್ಷಕ್ಕೊಂದು ಆರಂಭ ಬೇಕಾ? ಆಮೇಲೆ ಇದು ಜಲ್ದಿ ಡೆವಲಪ್ ಆಯ್ತದೆ ಕೋಕೋ. ಅದ್ರ ಕಡೆಯಿಂದ ತೋಟಕ್ಕೆ ಒಳ್ಳೆ ಗೊಬ್ಬರ. ಅಡಿಕೆ ತೋಟದಲ್ಲಿ ಕೋಕೋ ಹಾಕೋದ್ರಿಂದ ಏನೇನ್ ಪ್ರಯೋಜನ ಐತ್ರಿ ಸರ್? ಅದರಲ್ಲಿ ಕೋಕೋದಲ್ಲಿ ಈ 3-4 ಬೆನಿಫಿಟ್ ಇದೆ. ಒಂದನೇದು ಏನೋ ಕಳೆ ಬರಿಕಿಲ್ಲ, ನಳ್ಳುಗಟ್ಟಿಕತ್ತದೆ, ಗೊಬ್ಬರ ಆಯ್ತದೆ. 2 ಆಯ್ತಾ? ಅದು ಆದಷ್ಟು ದುಡ್ಡು ಆಯ್ತದೆ. ಅದು ಸಿಪ್ಪೆ ಸರ್ ಇಲ್ಲದ ದನಿಗೆ ಅಥವಾ ಬೇರೆ ದನಿಗೆ ಹಾಲು ಕೊಡೋ ದನಿಗೆ ಹಾಕಿದ್ರೆ ತಿಂಡಿ ಬೇಕಾಗಿಲ್ಲ. ತಿಂಡಿನೇ ಬೇಕಾಗಿಲ್ಲ. ನಾವು ಹಾಕ್ತಾ ಇದೀವಿ. ನಮ್ ದನಗಳು ಮಾಮೂಲಿ ದನ ಮಡಿದ್ವಿ, ನಾಟಿ ದನ. ನಾವು ತಿಂಡಿ 10 ರೂಪಾಯಿ ಹಾಕ್ತಾರಲ್ಲ, ಇವತ್ತು ಓರಿ ಮಡಿಕಳಂಗ್ ಮಡಿಕೊಂಡಿದೀವಿ. ಸಿಪ್ಪೆನೆ ವಾರ ಕುಯ್ತಾ ಇರ್ತೀವಿ, ಸ್ಟಾಕ್ ಮಾಡ್ಕೊತೀವಿ, ತಿಂತಾ ಇರ್ತೇವೆ. ಡೈಲಿ ತಿಂತೇವೆ ಅವು. ಡೈಲಿ ಏನು ಅಂದ್ರೆ 365 ದಿನಾನು 365 ದಿನ ತಿಂತೇವೆ. ಮೇವಿನ ಚಿಂತೆ ಇಲ್ಲ, ಚಿಂತಾ ಇಲ್ಲ ಅವಕ್ಕೆ. 4 ದನ ಇದ್ರು ಬೇಕಾದ್ರೆ ಚಿಂತೆನೆ ಇಲ್ಲ. ಅಂದ್ರೆ ಈ ಕೋಕೋಗುನು ನೆರಳಬೇಕು. ನಳ್ಳಿಬೇಕು. ಕೋಕೋಗೆ ನಳ್ಳಿಬೇಕು. ಅಡಿಕೆ ಗಿಡ ನಳ್ಳೆ ಅದಕ್ಕೆ ಚಂದ. ತೆಂಗಿನ ಗಿಡ ನಳ್ಳು ಅಂದ್ರೆ 30 ಅಡಿ 35 ಅಡಿ ನೆಡ್ತಾರಲ್ಲ, ಅದು ನಳ್ಳು ಸಾಕಾಕಿಲ್ಲ. ಈ ಅಡಿಕೆ ನಳ್ಳಾದ್ರೆ ಬಹಳ ಉತ್ಪತ್ತಿ ಚೆನ್ನಾಗ್ ಬರ್ತದೆ. ಅಂದ್ರೆ ಅಡಿಕೆ ತೋಟ ಮಾಡಿದವರು ಕೋಕೋ ಹಾಕೋದು ಉತ್ತಮ. ಬಹಳ ಉತ್ತಮ. ಏನು ಅದ್ರಲ್ಲಿ ಇರೋ ಬೆನಿಫಿಟ್ ನಮಗ್ ಬೇಕಾರದೇನೋ ಕಳೆ ಬರಬಾರದು, ಗೊಬ್ಬರ ಬೇಕು, ಆದಷ್ಟು ದುಡ್ಡು ಬೇಕು. ತಿಂಗಳ ದುಡ್ಡು. ನಂಗೆ ತಿಂಗಳ ಸರ್ ಸಂಬಳ ತಗೊಂಡಂಗೆ ಎಣಿಸ್ಕೊತೀನಿ ದುಡ್ಡನ್ನ ನಾನು. ತಿಂಗಳ ದುಡ್ಡು ನೋಡಿ. ಮೊನ್ನೆ 90 kg ಹಾಕಿ ಕಳಿಸ್ತೆ. 5 ರೂಪಾಯಿಗೆ ಎಷ್ಟಾಯ್ತು? 45,000 ರೂಪಾಯಿ. ತಿಂಗಳ ದುಡ್ಡು. ಈಗ ತಿರ್ಗಾಲ ಮುಂದೆ ತಿಂಗಳು ರೆಡಿ ಆಯ್ತದೆ. ಹಂಗೆ ತಿಂಗಳ ದುಡ್ಡು. ಈ ಕೋಕೋ ಬೆಳೆಯಲ್ಲಿ ಅದಕ್ಕೆ ಏನು ನಿಗಾ ವಹಿಸ್ಬೇಕು? ಏನಿಲ್ಲ, ಮಾಮೂಲಿ ಅದು ರೋಗನೇ ಬರಲ್ಲ. ಕೆಮಿಕಲ್ ಹೊಡಿಕಿಲ್ವಲ್ಲ, ಕೆಮಿಕಲ್ ಹಾಕಿಲ್ವಲ್ಲ, ರೋಗ ಅಂತ ಬಂತು ಸ್ವಾಮಿ. ರೋಗನೇ ಇಲ್ಲ. ನಾವೇನಿದ್ರು ನಾವು ಏನ್ ಮಾಡ್ತೀವಿ, ಕೆಮಿಕಲ್ ಸೀಮೆ ಗೊಬ್ಬರ ಹಾಕಿದ್ರೆ ರೋಗ ಬರ್ತದೆ. ನಾವ್ ಅದ ಸೋಕ್ಷ ಇಲ್ವಲ್ಲ, 20-25 ವರ್ಷದಿಂದ ರೋಗ ಎಲ್ಲಿ ಬಂತು? ಏನು ತೊಂದ್ರೆ ಇಲ್ಲ. ಈಗ ನೀವೆಲ್ಲ ನೋಡ್ತಾ ಇದ್ರಿ, 3 ಎಕರೆ ಪ್ಲಾಟ್ ನೋಡ್ತಾ ಇದ್ರಿ, ಎಲ್ಲಿ ರೋಗ ಆಯ್ತದ ನೋಡಿ? ಏನಿಲ್ಲ, ರೋಗನೇ ಇಲ್ಲ. ರೋಗನೇ ಬರಕಿಲ್ಲ. ಈಗ ನಾವು ಅಂಗಡಿ ತುಪ್ಪ ತಿಂದ್ರೆ, ಅಂಗಡಿ ಎಣ್ಣೆ ಉಂಡ್ರೆ ಕೆಮ್ಮು ಬರ್ತದೆ, ಜರ ಬರ್ತವೆ, ಎಲ್ಲ ಸರ್ ತಪ್ತೀವಿ, ಹಾಸ್ಪಿಟ್ಲ್ಗೆ ಹೋಗ್ಬೇಕು. ಅದೇ ಎಮ್ಮೆ ಬೆಣ್ಣೆ, ಮನೆ ಮೊಸರು, ಮಜ್ಜಿಗೆ ಮೊಸರು ತಿಂದ್ರೆ ಯಾಕೆ ಬಂದದು? ಕಪ್ಪಿ ಎಣ್ಣೆ. ನಾವು ಇವತ್ತು ಕಪ್ಪಿ ಎಣ್ಣೆ ನಾವು ಯೂಸ್ ಮಾಡೋದು. ನಾವು ಅಂಗಡಿ ಎಣ್ಣೆ ಬಿಟ್ಟು ಅಲ್ಲ 5 ವರ್ಷ ಆಯ್ತು. ಎಲ್ಲ ಕಪ್ಪಿ ಎಣ್ಣೆ ಯೂಸ್ ಮಾಡ್ತೀವಿ ನಾವು. ತಿಂಡಿ ಬೇಯಿಸ್ಬೇಕಾದ್ರು ನಾವು ದೀಪ ಹಚ್ಬೇಕಾದ್ರು ಕಪ್ಪಿ ಎಣ್ಣೆನೆ. ಆ ತರ ತೋಟನು ಅದೇ ತರ ಇದೆ. ನಾವು ಇಲ್ಲಿ ಗಂಟೆ ಹಂಗೆ ಇದೀವಿ. ನಮ್ಗೆ ಅಲ್ಲಿ 66 ವರ್ಷ, ಇಲ್ಲಿ ಗಂಟೆ ಏನಿಲ್ಲ, ಹಿಂಗಿವಿ, ಆರಾಮಾಗಿದ್ದೀವಿ. ಹಂಗೆ ಮಾಡ್ಬೇಕು. ನಾನು ಒಬ್ಬ ಮಾಡಿದ್ರೆ ಏನ್ ಪ್ರಯೋಜನ ಇಲ್ಲ. ನಮ್ ನೋಡ್ಕೊಂಡು 10 ಜನ, 10 ಜನ ನೋಡ್ಕೊಂಡು 100 ಜನ, 100 ಜನ ನೋಡ್ಕೊಂಡು 1000 ಜನ. ಹಾಗೆ ಮಾಡಿದಾಗ ಭೂಮಿ ಫಲವತ್ತತೆ ಉಳಿತದೆ, ಆದಷ್ಟು ದುಡ್ಡು ಉಳಿತದೆ. ಭೂಮಿಗೆ ಮುಂದೆ ಪೀಳಿಗೆ ನಾವು ಕೆಮಿಕಲ್ ಆಗ್ತಾ ಹೋದ್ರೆ ಏನಾಯ್ತದೆ? ಭೂಮಿ ಆಗ್ತದೆ. ಜೊತೆಗೆ ನಾವು ಬೆಳೆದಂತ ಪದಾರ್ಥ ತಿಂದು ಜನನು ನಮಗೂ ಏನೋ ಕೆಮಿಕಲ್ ತಿತ್ತು ಅಂದಾಗ ನಮಗೂ ಕಾಯಿಲೆ ಸರ್ ತಪ್ತೀವಿ. ಅದ್ಕೊಂಡು ಎಲ್ಲಾ ಮಾಡ್ಬೇಕು. ನಾನೊಬ್ಬ ಮಾಡಿದ್ರೆ ಏನ್ ಪ್ರಯತ್ನ ಇಲ್ಲ. ಪ್ರತಿಯೊಬ್ರು ಮಾಡ್ಬೇಕು. ಒಂದ್ ಊರಲ್ಲಿ 10 ಜನ ಮಾಡಿದಾಗ ಮಾಡ್ತಾನಕ್ಕಲ್ಲ ನಾನ್ ಮಾಡ್ಬೇಕು ಅನ್ನೋ ಆಸಕ್ತಿ ಬರ್ತದೆ. ಮಾಡ್ಬೋದು. ಸಾಯೋದಲ್ಲಿ ಮಾಡಿದಾಗ
ಭೂಮಿ ಫಲವತ್ತತೆ ಇರ್ತದೆ, ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ಆದಾಯನೂ ಇರ್ತದೆ. ಆದಾಯನೂ ಅಷ್ಟೇ ಇರ್ತದೆ. ಅದನ್ನ ಬಿಡ್ಬೋದು, ಏನಿಲ್ಲ, ಬಿಡದೆ ಏನಿಲ್ಲ. ನಾವು ಹಾಕ್ಬಿಡೋದು, ಮನೆ ಗೊಬ್ಬರ ಹಾಕ್ಬಿಡೋದು, ನೀರ್ ಕಟ್ಬಿಡೋದು, ಹೊಂಟೋಗೋದು ಎಲ್ಲೋ ನೆಂಟ್ರ ಮನ್ಗೋ ಅಥವಾ ಸ್ನೇಹಿತರ ಜೊತೆಲೋ ಇನ್ನೊಂದ್ಕೋ ಹೋಗ್ಬಿಟ್ಟಾಗ ಏನಾಯ್ತದೆ, ಭೂಮಿ ಹಾಳಾಗೋಯ್ತದೆ. ನಿಗಾ ಬೇಕು. ಗೊಬ್ಬರ ಹಾಕ್ಬಿಟ್ಟು ನೀರ್ ಕಟ್ಟದೇನೆ ಸುಮ್ನೆ ಹೊಂಟೋದ್ರೆ ಅದು ಒಣಗೋದ್ರು ಹೋಯ್ತು, ಜಾಸ್ತಿ ನೀರಾದ್ರೂ ಕೊಚ್ಕೊಂಡು ಹೋಯ್ತದೆ. ಹಿಂಗಾಯ್ತದೆ. ಏನಿಲ್ಲ, ಆಸಕ್ತಿ ಕೊಟ್ಟು ಮಾಡಿದಾಗ ಭೂಮಿ ತಾಯಿ ನೆಂಬಿರೋರು ಯಾರೂ ಹಾಳಾಗಿಲ್ಲ, ಹಾಳಾಗಕ್ಕೂ ಇಲ್ಲ. ಭೂಮಿ ತಾಯಿ ನೆಂಬೇಕು, ಮಾಡ್ಬೋದು ಎಲ್ಲ. ಇದೇನು ಯಾರಿಗೂ ಕೈ ಎಟಕದೆ ಏನಲ್ಲ. ನಾನು ಆದಷ್ಟು ನಾವು ಎಜುಕೇಶನ್ ಇಲ್ಲ, ಏನಿಲ್ಲ, ಈ ತರ ಮಾಡಿದೀವಿ. ನೋಡಿ ನೀವು ಮಾಡಿ. ರೈತರು, ಹುಡುಗರು ಮಾಡ್ಬೇಕು, ಯುವಕರು ಬರ್ಬೇಕು ಮುಂದೆ. ಯುವಕರು ಬರ್ಬೇಕು. ನನ್ನಂತ ವಯಸ್ಸವ್ರು ಬಂದ್ರೆ ಏನ್ ಪ್ರಯೋಜನ ಇಲ್ಲ. ಯುವಕರು ಮುಂದಕ್ಕೆ ಬಂದಾಗ ಮಾಡ್ಬೋದು. ಮಾಡಿ.